ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇಂದು ತಮಗೆಲ್ಲರಿಗೂ ಲಗ್ನದ ವಿಶೇಷತೆಗಳ ಬಗ್ಗೆ ತಿಳಿಸಿಕೊಡಲು ಬಂದಿರುತ್ತೇನೆ. ಲಗ್ನ ಮೊದಲ ಭಾವ ಆಗುತ್ತದೆ. ಲಗ್ನದಿಂದ ಒಬ್ಬರ ಆಕಾರ, ಜಾತಕನ ರೂಪ, ಅವನ ಗುರುತು, ಸೌಂದರ್ಯ, ಬಣ್ಣ, ಅವನ ಭಾವನೆಗಳು, ಶರೀರ ಬಲ, ಅವನ ನೈಸರ್ಗಿಕ ಗುಣ, ತಲೆ ಕೂದಲು, ಜ್ಞಾಪಕ ಶಕ್ತಿ, ತಲೆಯ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ. ಸುಖ, ದುಃಖ, ಚಿಂತೆ, ಸಂತೋಷ, ಆರೋಗ್ಯ ಸ್ಥಿತಿ, ಹೊರದೇಶದ ವಾಸ, ಕೀರ್ತಿ, ವಿಶೇಷ ಗುಣಗಳು ಮತ್ತು ಅವನ ಮಾತೃವಿನ ವಂಶದ ಅಜ್ಜ, ಪಿತೃವಂಶದ ಅಜ್ಜ, ಸಮಾಜದಲ್ಲಿ ಸಿಗುವ ಉನ್ನತ ಸ್ಥಾನಮಾನಗಳು, ವೈರಿಗಳನ್ನು ಗೆಲ್ಲುವ ಪರಾಕ್ರಮವನ್ನು ಈ ಮನೆಯಿಂದ ತಿಳಿದುಕೊಳ್ಳಬಹುದಾಗಿದೆ. ಇವುಗಳಲ್ಲದೆ ಅವರು ಹುಟ್ಟಿದ ಸ್ಥಳ, ದಯಾಳು ಗುಣ, ವಸ್ತ್ರ, ಆಭರಣ, ಮನಸ್ಸಿನಲ್ಲಿ ಉಂಟಾಗುವ ಆಲೋಚನೆಗಳು, ಆಯಸ್ಸು, ಆಚಾರ, ರಕ್ಷಣೆ, ಜೀವನ, ಶರೀರ ಪುಷ್ಟಿ, ಇಂದ್ರಿಯಗಳು, ಒಬ್ಬರ ಗೌರವ, ನೆಮ್ಮದಿ, ಚರ್ಮ, ಅಹಂಕಾರ, ಗುಣ, ಹಿರಿಮೆ ಗುಣ, ಜಾತಕನಿಗೆ ಉಂಟಾಗುವ ಅಪವಾದ, ಮಾಡುವ ಉದ್ಯೋಗ, ಅವಮಾನಗಳು, ಜೀವನದಲ್ಲಿ ಸಿಗುವ ಮರ್ಯಾದೆ ಇವುಗಳನ್ನು ಲಗ್ನದಿಂದ ತಿಳಿದುಕೊಳ್ಳಬಹುದಾಗಿದೆ. ಲಗ್ನಾಧಿಪತಿಯು ಲಗ್ನದಲ್ಲಿದ್ದರೆ ಬಲವಾಗಿರುತ್ತಾನೆ, ಅದು ಒಳ್ಳೆಯದಾಗಿರುತ್ತದೆ. ಸೂರ್ಯ ಚಂದ್ರ ಇಬ್ಬರನ್ನು ಬಿಟ್ಟು ಉಳಿದ ಗ್ರಹಗಳು 2 ಮನೆಗಳಿಗೆ ಅಧಿಪತ್ಯವನ್ನು ಹೊಂದಿರುತ್ತಾರೆ. ಒಂದು ಮನೆ ಶುಭ ಸ್ಥಾನವಾಗಿಯೂ ಇನ್ನೊಂದು ಮನೆ ಅಶುಭ ಸ್ಥಾನವಾಗಿಯೂ ಬಂದರೂ ಸಹ ಲಗ್ನದಲ್ಲಿರುವ ಲಗ್ನಾಧಿಪತಿಯು ಆ ಲಗ್ನಕ್ಕೆ ಬಲವನ್ನು ಕೊಟ್ಟೇ ಕೊಡುತ್ತಾನೆ. ಲಗ್ನದಲ್ಲಿ ಶುಭ ಗ್ರಹ ಉಚ್ಚನಾಗಿ ಅಥವಾ ಮಿತ್ರನಾಗಿ ಇದ್ದರೆ ಅವನು ತನ್ನ ದಶಾಭುಕ್ತಿಗಳಲ್ಲಿ ಶ್ರೇಷ್ಠವಾದ ಫಲಗಳನ್ನು ನೀಡುತ್ತಾನೆಂದು ಪರಾಶರದಲ್ಲಿ ತಿಳಿಸಲಾಗಿದೆ.